ಫಾಲ್ಗುಣ ಮಾಸ ಶುಕ್ಲ ಪಕ್ಷದಲ್ಲಿ ಪೌರ್ಣಿಮೆ ಕುಜವಾಸರ ಯುಕ್ತಾಯ ಅಂದರೆ ಮಂಗಳವಾರ, ಪುಬ್ಬ ನಕ್ಷತ್ರ ಸಿಂಹರಾಶಿ, ಇದು ಕೇತುನಾಚ್ಛಾದಿತ ಗ್ರಸ್ತೋದಯ ಸೋಮೋಪರಾಗ ಅಂದರೆ ಚಂದ್ರಗ್ರಹಣ. ನಾಳೆ ಮಧ್ಯಾಹ್ನ 3:20 ಗ್ರಸ್ತೋದಯ ಅಂದರೆ ಚಂದ್ರ ಉದಯಿಸ್ತಿದ್ದಂಗೆ ಗ್ರಹಣ ಹಿಡಿಯುತ್ತೆ. ಆದ್ದರಿಂದ 3:20 ಆಗುತ್ತೆ. ಆದರೆ ನಮ್ಮಲ್ಲಿ ಚಂದ್ರ ಉದಯ ನಮಗೆ ಕಾಣಿಸೋದು ಗೋಚರ ಆಗೋದು 6:20. ಮೋಕ್ಷ ಆಗೋದು 6:47. 3:20ರಿಂದ 6:47ರವರೆಗೆ ಗ್ರಹಣ ಚಂದ್ರನಿಗೆ ಹಿಡಿಯುತ್ತೆ. ನಮ್ಮ ಚಂದ್ರನಲ್ಲಿ ನಮಗೆ ಗ್ರಸ್ತೋದಯ ಅಂದರೆ ನಮಗೆ ಉದಯ ಕಾಲ 6:20 ಆದ್ದರಿಂದ ನಾವು 6:20 ಹಿಡಿದು 6:47 ನಾವು ಆಚರಣೆಯನ್ನು ಮಾಡ್ಕೋಬೋದು. ಆಮೇಲೆ ನಂತರ ನಮ್ಮ ಮೋಕ್ಷ ಸ್ಥಾನ ಮಾಡ್ಕೋಬೋದು. ಇದು ಒಂದು ಭಾಗ. ನಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಶ್ರೀ ಸ್ವಾಮಿಯ ದರ್ಶನವನ್ನು ಭಕ್ತಾದಿಗೆ ಅನುವು ಮಾಡಿಕೊಡ್ತೀವಿ. ನಂತರ ದೇವಸ್ಥಾನದ ಬಾಗಿಲನ್ನು ಮುಚ್ತೀವಿ. ಎಷ್ಟು ಗಂಟೆಗೆ ಸರ್? ಬೆಳಿಗ್ಗೆ 11 ಗಂಟೆಗೆ. 11 ಗಂಟೆಗೆ ಓಪನ್ ಆಗುತ್ತಾ? 11 ಗಂಟೆಗೆ ಕ್ಲೋಸ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ ಅಂದರೆ 3/3/2026 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ಮುಚ್ತೀವಿ. ಗ್ರಹಣ ಮೋಕ್ಷ ಆದ ನಂತರ ಸಂಜೆ 7:15 ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ತೆರೆದು ಶ್ರೀ ಸ್ವಾಮಿಗೆ ಮೋಕ್ಷ ಸ್ಥಾನ ಗ್ರಹಣದ ಸ್ನಾನವನ್ನು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪೀಡೆ ಪರಿಹಾರಾರ್ಥಕ್ಕೆ, ಕೇತುಗ್ರಹಕ್ಕೆ, ಅಶ್ವಿನಿ ನಕ್ಷತ್ರ ಮೇಷರಾಶಿ, ಪುಬ್ಬ ನಕ್ಷತ್ರ, ಮುಖ್ಯವಾಗಿ ಪೀಡಾ ಪರಿಹಾರಾರ್ಥಿಗಳಿಗೆ ಶ್ರೀ ಸ್ವಾಮಿಗೆ ಅಭಿಷೇಕವನ್ನು ಮಾಡುವ ಮುಖಾಂತರ ಗ್ರಹಣ ಶಾಂತಿಯನ್ನು ಭಕ್ತಾದಿಗಳಿಗೆ ಮಾಡಿಕೊಡುವ. ಭಕ್ತಾದಿಗಳು ಸಂಜೆ 7:15 ನಂತರ ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ಅಭಿಷೇಕವನ್ನು ದರ್ಶನವನ್ನು ಮಾಡಿ ನಂತರ ಪ್ರಸಾದವನ್ನು ಸ್ವೀಕರಿಸಿ ಕಂಕಣ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರಿಗೂ ಶಾಂತಿ ದೊರೆಯಲಿ ಅಂತ ಪ್ರಾರ್ಥನೆ ಮಾಡಿ ಈ ಸಂಕಲ್ಪವನ್ನು ಮಾಡ್ತಾಯಿದ್ದೀವಿ. ನಾಳೆ ಇದು ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರ ಸ್ವಹಸ್ತದಿಂದ ನೆರವೇರ್ತಾ ಇದೆ. ಇನ್ನೇನಾದರೂ ನಿಯಮಗಳೇನಾದರೂ ಇದೆಯಾ ಭಕ್ತರು ಪಾಲಿಸುವಂಥದ್ದು? ಖಂಡಿತವಾಗಿ ಯಾವುದೇ ನಿಯಮ ಇಲ್ಲ. ಏನಪ್ಪ ಅಂತ ಹೇಳಿದ್ರೆ ಈಗೆಲ್ಲ ಸುಮಾರು ಕಡೆ ಹೇಳಿದ್ದಾರೆ, ಒಂದು ಬೆಳಿಗ್ಗೆ 6 ಗಂಟೆ ಸೂರ್ಯೋದಯದಲ್ಲೇ ನಾಳೆ ಲಘು ಆಹಾರವನ್ನು ತಗೋಬಾರ್ದು ಅಂತ ಒಂದು ಭಾಗ ಹೇಳ್ತಾರೆ. ಇನ್ನೊಂದು ಭಾಗ ಬೆಳಿಗ್ಗೆ 9 ಗಂಟೆ ಒಳಗೆ ಲಘು ಉಪಹಾರವನ್ನು ಸ್ವೀಕಾರ ಮಾಡುವುದು. ಯಾರು ಸ್ವಲ್ಪ ಅನಾರೋಗ್ಯ ಪೀಡಿತರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳು ಇವರಿಗೆ ಒಂದು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಆ್ಯಕ್ಚುಲಿ ನಿರಾಹಾರ ಮಾಡಿದ್ರೆ ತುಂಬ ಒಳ್ಳೆಯದು, ಶ್ರೇಷ್ಠ. ಆದರೆ ಅವ್ರಿಗೆ ಅಚಾತುರ್ಯ ಇಲ್ಲ ಏನಾದರೂ ತೊಂದರೆಗಳಾದರೆ ಖಂಡಿತವಾಗಿಯೂ ಪಾಲಿಸಬೇಕು ಅನ್ನೋ ನಿಯಮ ಇಲ್ಲ. ಮೊದಲು ಆರೋಗ್ಯ ಮುಖ್ಯ, ನಂತರ ಈ ಶಾಂತಿಗಳೆಲ್ಲ. ಆರೋಗ್ಯನೇ ಇಲ್ಲ ಅಂದಮೇಲೆ ನಾನು ದೇವ್ರ ಪೂಜೆ ಮಾಡಿ ತರ್ಪಣಗಳು ಮಾಡಿ ಏನು ಪ್ರಯೋಜನ? ಆದ್ದರಿಂದ ಮೊದಲು ದೇಹವನ್ನು ಒಂದು ಲಘು ಉಪಹಾರವನ್ನು ಮಾಡಿ ಆಮೇಲೆ ನಂತರ ಈ ಮೋಕ್ಷ ಸ್ಥಾನವನ್ನು ಮಾಡಿ ನಂತರ ಫಲಾಹಾರವನ್ನು ಸ್ವೀಕಾರ ಮಾಡ್ಬೋದು. ಇದರಲ್ಲಿ ಯಾವುದೇ ಥರದ ದೋಷ ಇಲ್ಲ.